ಅಣ್ಣ, ನಾವು ಈ ಮೈಲಾರಹಟ್ಟಿಯ ಗ್ರಾಮದಲ್ಲಿ ಧರ್ಮದ ಕಟ್ಟಿಯನ್ನು ಕಟ್ಟೋಣ ಅಣ್ಣ. ತಮ್ಮ, ಕಟ್ಟೆಯನ್ನು ಹೇಗೆ ಕಟ್ಟಬೇಕು ತಮ್ಮ? ಅಣ್ಣ, ನಿರ್ಧಾರ ಉಪವಾಸ ಮಾಡಿ ಮಡಿಲೆ ಜಪತಪ ಮಾಡಿ ಕಟ್ಟಿಯನ್ನು ಕಟ್ಟೋಣ ಅಣ್ಣ. ಆಗಲಿ ತಮ್ಮ, ನೀನು ಹೇಳಿದಂತೆ ನಾನು ಸಿದ್ಧನಾಗಿ ಬಂದಿರುತ್ತೇನೆ. ರೇವತಿ ನಕ್ಷತ್ರ ನೋಡಿ ಪಾಯ ಹಾಕುನು ತಮ್ಮ. ಆಗಲಿ ಅಣ್ಣ. ಅಣ್ಣ, ಹೀಗೆ ಕಟ್ಟಿಯನ್ನು ಕಟ್ಟಲು ಬರುವುದಿಲ್ಲ ಅಣ್ಣ. ಹಾಗಾದರೆ ಹೇಗೆ ಕಟ್ಟಬೇಕು ತಮ್ಮ? ಅಣ್ಣ, ಕಟ್ಟಿಯ ಒಂದು ಮೂಲಿಗೆ 1 ಚೀಲ ರೂಪಾಯಿ, 1 ಚೀಲ ಭಂಡಾರ. ಹೀಗೆ 4 ಮೂಲಿಗೆ 4 ಚೀಲ ರೂಪಾಯಿ, 4 ಚೀಲ ಭಂಡಾರವನ್ನು ಹಾಕಿ ನಟ್ಟ ನಡುವೆ 1 ಚೀಲ ರೂಪಾಯಿ, 1 ಚೀಲ ಭಂಡಾರವನ್ನು ಹಾಕಿ ಕಟ್ಟಬೇಕಾಗುತ್ತದೆ ಅಣ್ಣ. ಆಗಲಿ ತಮ್ಮ, ನೀನು ಹೇಳಿದಂತೆ ಕಟ್ಟಿಯ ಸಿದ್ಧತೆಯನ್ನು ಮಾಡೋಣ ನಡೀತಮ್ಮ. ಆಗಲಿ ಅಣ್ಣ. ತಮ್ಮ, ಕಟ್ಟಿ ಹೇಗೆ ಕಾಣಿಸುತ್ತದೆ ತಮ್ಮ? ಬೆಂಕಿಯ ಕೆಂಡನಾಗೆ. ಅಣ್ಣ, ಇದೇನು ವಿಚಿತ್ರವಲ್ಲ ಅಣ್ಣ. ದ್ವಾಪರ ಯುಗ ಸರಿದ ಮುಂದೆ ಕಲಿಯುಗ ಪ್ರಾರಂಭವಾಯಿತು ಅಣ್ಣ. ಅಣ್ಣ, ಕಲಿಯುಗದಲ್ಲಿ ಧರ್ಮವು ಸುಟ್ಟು ಕರ್ಮವು ಬೆಳೆಯಲು ಹತ್ತಿರುತ್ತದೆ. ಆದ್ದರಿಂದ ಈ ಕಟ್ಟಿ ಮುಂದಾಗುವ ಚಿಹ್ನ ತೋರಿಸುತ್ತದೆ ಅಣ್ಣ, ಮುಂದಾಗುವ ಚಿಹ್ನ ತೋರಿಸುತ್ತದೆ. ಹಾಗಾದರೆ ಈ ಕಟ್ಟಿಗೆ ಹೇಗೆ ಮಾಡಬೇಕು ತಮ್ಮ? ಅಣ್ಣ, ರುದ್ರ ಅಭಿಷೇಕವನ್ನು ಮಾಡಿ ತಂದೆ ಗುರುವಿನನ್ನು ಕರೆದುಕೊಂಡು ಬಂದು ರುದ್ರ ಅಭಿಷೇಕವನ್ನು ಮಾಡಿ ಕಟ್ಟಿಯ ಶಾಂತಿಯನ್ನು ಮಾಡಿದರೆ ಕಟ್ಟಿ ಕೈವಶ ಆಗುತ್ತದೆ ಅಣ್ಣ, ಕಟ್ಟಿ ಕೈವಶ ಆಗುತ್ತದೆ. ತಮ್ಮ, ತಂದೆಗುರು ಅಲ್ಲಿದಿಂದ ಇಲ್ಲಿವರೆಗೆ ಬರಬೇಕಲ್ಲ ತಮ್ಮ? ಅಣ್ಣ, ಹೇಗಾದರೂ ಮಾಡಿ ಈ ನಮ್ಮ ಪಂಚ ಮಹಾಭೂತದ ಶರೀರವು ಆ ಗುರುವಿನ ಪಾದಕ್ಕೆ ಅರ್ಪಿಸಿ ಆ ತಂದೆ ಗುರುವಿನನ್ನು ಕರೆದುಕೊಂಡು ಬಂದು ಈ ಧರ್ಮದ ಕಟ್ಟಿಯನ್ನು ಶಾಂತಿ ಮಾಡಬೇಕು ಅಣ್ಣ, ಮಾಡಲೇಬೇಕು. ಆಗಲಿ ತಮ್ಮ, ಹಾಗಾದರೆ ಬೇಗನೆ ಹೋಗಿ ತಂದೆ ಗುರುವಿನನ್ನು ಕರೆದುಕೊಂಡು ಬರೋಣ ನಡೀತಮ್ಮ. ಆಗಲಿ ನಡಿಯಣ್ಣ. ಭಕ್ತಿಯ ಮಾಡಿ ಮುಕ್ತಿಯ ಪಾಡಿ ಇಬ್ಬರು ಹೋಗುನು ಗುರುವಿನ ಕಾಡಿ ಜಲ್ದಿಯ ನಡಿ ತಮ್ಮ, ಜಲ್ದಿಯ ನಡಿ, ಜಲ್ದಿಯ ನಡಿ.
ತಮ್ಮ ಬೇಗನೆ ಹೋಗಿ ತಂದೆ ಗುರುವಿನನ್ನು ಕರೆದುಕೊಂಡು ಬರೋಣ ನಡೀತಮ್ಮ. ಆಗಲಿ ನಡೆಯೋಣ. ಜೈ ಗುರು ಸೋಮಲಿಂಗೇಶ್ವರ.